ಜಾಸ್ತಿ ಸಂತೋಷ ಆಗುತ್ತೆ. ಏಕೆಂದರೆ ಕರಡನ್ನು ನಾವೇ ಕಟ್ಟಿದ್ದು, ಅಧ್ಯಕ್ಷರು ನಾನೇ, ಸದಸ್ಯರು ನಾನು. ಅದರಲ್ಲಿ ತುಂಬ ಸಂತೋಷ ಆಗುತ್ತೆ ಸರ್. ಇದು ಮುಂದೆ ಬರೋವರಿಗೆ ಒಳ್ಳೆಯ ಅನುಕೂಲ ಆಗುತ್ತೆ. ನಾವು ಕಷ್ಟ ಬುದ್ಧಿಲಿ ಬಂದಿದ್ದೀವಿ, ಮುಂದೆ ಬರೋವರಿಗೆ ಅನುಕೂಲ ಆಗುತ್ತೆ ಸರ್. 19 ಜನ ಸದಸ್ಯರು ಸಾಥ್ ಕೊಟ್ಟು, ಮತ್ತು PDO, ಬಿಲ್ ಕಲೆಕ್ಟರ್ ಆಗಲಿ, ನಮ್ಮ ಇದೆಲ್ಲ ಸಾಥ್ ಕೊಟ್ಟು ಇಂಥ ಕಟ್ಟಡ ಆಗಿರೋದಕ್ಕೆ ನಮಗೂ ಖುಷಿ ಆಗ್ತಾಯಿದೆ. ನಮ್ಮ ಅವಧಿ ಮುಗಿದ್ರೂ ಕೂಡ ಮುಂದೆ ಬರ್ತಕ್ಕಂಥ ಒಂದು ಸಮಿತಿಗೆ ಎಲ್ಲ ನೆರವನ್ನು ಮಾಡಿಕೊಟ್ಟಿದ್ದೀವಿ. ಗ್ರಾಮಸೌಧ ಅಂತ ಗ್ರಾಮ ಪಂಚಾಯತಿ ನೂತನ ಕಟ್ಟಡ ಉದ್ಘಾಟನೆ ಆಗ್ತಿದೆ. ಏನು ಅನಿಸುತ್ತೆ? ಫಸ್ಟ್ ಆಫ್ ಆಲ್ ನಿಮ್ಮ ಅವಧಿಯಲ್ಲಿ ಆಗ್ತಾ ಇರೋದಕ್ಕೆ ಯಾವ ರೀತಿ ಫೀಲ್ ಆಗುತ್ತೆ ಸರ್? ಸಂತೋಷ ಆಗುತ್ತೆ ಸರ್. ನಮ್ಮ ಅವಧಿಯಲ್ಲಿ ಕನ್ನಡ ಇರಲಿಲ್ಲ, ಕನ್ನಡ ಚಿಕ್ಕದು ಹಳೇದಿತ್ತು. ನಮ್ಮ ಅವಧಿಯಲ್ಲೇ ಮುಗಿದು ಜಾಸ್ತಿ ಸಂತೋಷ ಆಗುತ್ತೆ. ಏಕೆಂದರೆ ಕನ್ನಡನ ನಾವೇ ಕಟ್ಟಿದ್ದು, ಅಧ್ಯಕ್ಷರು ನಾನೇ, ಸದಸ್ಯರು ನಾನು. ಅದರಲ್ಲಿ ತುಂಬ ಸಂತೋಷ ಆಗುತ್ತೆ ಸರ್. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಏನು ಹೇಳಕ್ಕೆ ಬಯಸ್ತೀರಿ? ನಿಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಿಗಾಗಲಿ, ಗ್ರಾಮಸ್ಥರಿಗಾಗಲಿ ಏನು ಸಂದೇಶ ಕೊಡ್ತೀರಿ? ಏನು ಹೇಳ್ತೀರಿ? ಯಾವ ರೀತಿ ಉಪಯೋಗ ಆಗುತ್ತೆ ಈ ಕಟ್ಟಡ ಇನ್ನು ಮೇಲೆ ಅಂತ ಸರ್? ಇದು ಮುಂದೆ ಬರೋವರಿಗೆ ಒಳ್ಳೆಯ ಅನುಕೂಲ ಆಗುತ್ತೆ. ನಾವು ಕಷ್ಟ ಬುದ್ಧಿಲಿ ಬಂದಿದ್ದೀವಿ, ಮುಂದೆ ಬರೋವರಿಗೆ ಅನುಕೂಲ ಆಗುತ್ತೆ ಸರ್. ನಕಲು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನನ್ನ ಅವಧಿಯಲ್ಲಿ ನಾನು ಅಧ್ಯಕ್ಷರಿಗೆ ಆಯ್ಕೆ ಆದಾಗೆ ಒಂದು ಮಾತು ಕೊಟ್ಟಿದ್ದೆ, ಫಸ್ಟ್ ಪ್ರಿಫರೆನ್ಸ್ ನಮ್ಮ ಕಟ್ಟಡ ಎಲ್ಲ, ಕಟ್ಟಡ ಕಟ್ಟೋದೇ ನಮ್ಮ ಗುರಿ ಅಂತ. ಅದರಂತೆ ನಾನೀಗ ಕಟ್ಟಡ ಶಂಕುಸ್ಥಾಪನೆ ಮಾಡಿ ನಾನು ಕಟ್ಟಡ ಪೂರ್ಣವಾಗಿದೆ. ತದನಂತರ ನಾನು 17 ತಿಂಗಳಾದ ಮೇಲೆ ನಾನು ರಾಜೀನಾಮೆ ಕೊಟ್ಟು AT ಗೋವಿಂದ ಸ್ವಾಮಿ ಅವರಿಗೆ ಬಿಟ್ಟು ಕೊಟ್ಟು ಅವ್ರನ್ನ ಮಾಡ್ಕೊಂಡಿದ್ರಿ. ಅವರ ಅವಧಿಯಲ್ಲಿ ಈಗ ಉದ್ಘಾಟನೆ ಆಗಿದೆ. ನಾವು ಅದಕ್ಕೆ ಶ್ರಮ 19 ಜನ ಸದಸ್ಯರು ಸಾಥ್ ಕೊಟ್ಟು, ಮತ್ತು PDO, ಬಿಲ್ ಕಲೆಕ್ಟರ್ ಆಗಲಿ, ನಮ್ಮ ಇದೆಲ್ಲ ಸಾಥ್ ಕೊಟ್ಟು ಇಂಥ ಕಟ್ಟಡ ಆಗಿರೋದಕ್ಕೆ ನಮಗೂ ಖುಷಿ ಆಗ್ತಾಯಿದೆ. ಈ ಒಂದು ಅಗಲೂರು ಗ್ರಾಮ ಪಂಚಾಯಿತಿಯ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡ ಇದು ನಮ್ಮ ಒಂದು ಕನಸು. ಏಕೆಂದರೆ ಸುಮಾರು 60-70 ವರ್ಷಗಳ ಇತಿಹಾಸ ಇದೆ ನಮ್ಮ ಅಗಲೂರು ಗ್ರಾಮ ಪಂಚಾಯತಿಗೆ. ಆದರೂ ಇಷ್ಟು ವರ್ಷಗಳಾದ್ರೂ ನಮ್ಮ ಅಗಲೂರು ಗ್ರಾಮ ಪಂಚಾಯತಿಯಲ್ಲಿ ನಮ್ಮದೇ ಆದಂಥ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಇರಲಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮ ಹಿರಿಯ ರಾಜಕಾರಣಿಗಳನ್ನು, ಹಿರಿಯ ಅಧಿಕಾರಿಗಳನ್ನು ನಾವು ನಮ್ಮ ಒಂದು ಹಳೆ ಕಚೇರಿ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರೂ ಒಳಗೆ ಬರ್ತಾ ಇರಲಿಲ್ಲ. ಯಾಕೆಂದರೆ 2 ಹೋದರೆ 3 ಜನ ಹೋದರೆ 4 ವಾಪಸ್ ಬರಬೇಕು. ಆ ಥರ ಚಿಕ್ಕದಾಗಿರ್ತಕ್ಕಂಥ ಒಂದು ನಮಗೆ ಕಟ್ಟಡ ಇತ್ತು. ಅದರಲ್ಲಿ ನಮಗೆ ಯಾಕೋ ಒಂದು ಮುಜುಗರ, ಯಾವಾಗಲೂ ಏನೇ ಮಾಡಿ ನಿರ್ಮಾಣ ಮಾಡಬೇಕು, ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಕನಸನ್ನು ಏನು ನಮ್ಮ ಸಮಿತಿ ಈ ವರ್ಷ 2001ರಲ್ಲಿ ನಮ್ಮದು ರಚನೆ ಆಯಿತು. ಈಗ ಈ ಒಂದು 2026 ಫೆಬ್ರವರಿ 8ಕ್ಕೆ ನಮ್ಮ ಅವಧಿ ಮುಗಿತಾ ಇದೆ. ಈ ಅವಧಿಯಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಕಳೆದ 2 ವರ್ಷಗಳಿಂದ ಈ ಒಂದು ಕಟ್ಟಡ ನಿರ್ಮಾಣವನ್ನು ನಾವು ಪ್ರಾರಂಭ ಮಾಡಿ ಅದರಲ್ಲೂ ಸರ್ಕಾರಿ ಅನುದಾನ ಯಾವುದಿಲ್ಲ ನಮಗೆ. ಎಲ್ಲ ನಮ್ಮ ಒಂದು ಕರ ವಸೂಲಿ ಮಾಡಿರ್ತಕ್ಕಂಥದ್ದು 15ನೇ ಹಣಕಾಸು ನರೇಗಾ ಒಂದು ಇದರಲ್ಲಿ ಬಂದಂಥ ಹಣದಲ್ಲಿ ನಾವು ಇಟ್ಕೊಂಡು ಸುಮಾರು 1,07,00,000 ರೂಪಾಯಿ ಅಥವಾ 1,10,00,000 ರೂಪಾಯಿ ಖರ್ಚಾದಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಈ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ದೇವೆ. ಇದರಲ್ಲಿ ಎಲ್ಲ ಸೌಲಭ್ಯತೆಗಳು ಕೊಟ್ಟಿದೆ. ನಾವು ಒಂದು PDO ಆಫೀಸ್ ಆಗಿರ್ಬೋದು, ಅಧ್ಯಕ್ಷರ ಆಫೀಸ್ ಆಗಿರ್ಬೋದು, ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೆ ಕುಳಿತು ಮಾತಾಡ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ಒಂದು ಮೀಟಿಂಗ್ ಹಾಲನ್ನು ಕೂಡ ಮಾಡಿದ್ದೇವೆ. ಮತ್ತು ಕಂಪ್ಯೂಟರ್ ಆಪರೇಟರ್ಗೆ, ಬಿಲ್ ಕಲೆಕ್ಟರ್ ಎಲ್ಲ ರೀತಿಯ ಸೌಲಭ್ಯತೆಗಳನ್ನ ಈ ಬಿಲ್ಡಿಂಗಲ್ಲಿ ನಾವು ಮಾಡ್ಕೊಂಡಿದ್ದೇವೆ. ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಗೋವಿಂದ ಸ್ವಾಮಿ ಅವರ ಸಹಕಾರ ಯಾವ ರೀತಿ? ಹೌದು, ಅವರು ಕೂಡ ಈ ಒಂದು ನಿರ್ಮಾಣಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿದ್ದಾರೆ. ಏಕೆಂದರೆ ಅವರ ಪ್ರೋತ್ಸಾಹ ನಮ್ಗೆ ಮುಖ್ಯ. ಏಕೆಂದರೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಇವತ್ತು ಸುಸಜ್ಜಿತವಾಗಿ ನಿರ್ಮಾಣ ಆಗಿ ಉದ್ಘಾಟನೆ ಆಗಿದೆ ಅಂದರೆ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಸ್ವಾಮಿ ಅವರ ಪಾತ್ರನೂ ಭಾಳ ಪ್ರಮುಖವಾಗಿದೆ. ಯಾರೆಲ್ಲ ಬಂದಿದ್ರು ಸರ್ ಅತಿಥಿಗಳು? ಯಾರು ಉದ್ಘಾಟನೆ ಮಾಡಿದ್ರು? ಸರ್, ಅತಿಥಿಗಳು ಅದರಲ್ಲೂ ನಮ್ಮ ವಿಶೇಷವಾಗಿ ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಬರಬೇಕಾಯಿತು. ಮತ್ತು ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರಣ್ಣವ್ರು ಬರಬೇಕಾಯಿತು. ಅದೇ ನಮ್ಮ ಸಂಸದರಾದಂಥ ಡಾಕ್ಟರ್ ಸುಧಾಕರ್ ಸರ್ ಬರಬೇಕಾಯಿತು. ಹಾಗೇ ನಮ್ಮ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಸರ್ ಅವರು ಬರಬೇಕಾಯಿತು. ಆದರೆ ಅವರು ತುರ್ತು ಕಾರ್ಯದಿಂದ ಬರಲಿಕ್ಕೆ ಆಗಲಿಲ್ಲ. ಅವರು ಮತ್ತೆ ನಾವು ಬರ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಒಂದು ಗೈರು ಹಾಜರಿಯಲ್ಲಿ ನಮ್ಮ ಮಂಜುನಾಥ್ EO ಸರ್ ಆಗಿರುತ್ತೆ, ಮಂಜುನಾಥ್ ಮತ್ತು ಅತೀಕ್ ಪಾಷಾ ಸರ್ ಅವರು ಮಾನ್ಯ ಉಪ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಹಾಗೂ ಆಡಳಿತಾಧಿಕಾರಿಗಳು ತಾಲೂಕು ಪಂಚಾಯತ್ ಚಿಕ್ಕಬಳ್ಳಾಪುರ ಇವರಿಬ್ಬರು ಬಂದು ಈ ಒಂದು ಉದ್ಘಾಟನೆ ಮಾಡಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ.